ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಈ ವಿಚಾರಣೆ ಬಿಚ್ಚಿಡ್ತಾರೆ ನೋಡ್ರಿ. ನಿಮಗೊಂದು ಮಾತು ಹೇಳ, ಅಲ್ಲಿಗೆ ಅವ್ರು ಬರಲಿ, ಭಾಳ ಒಳ್ಳೇದಾಯ್ತು. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊಲ್ಟು ಬರ್ದುಬಿಡ್ರಿ ಅಂತೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ ನಾನು. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು, ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾಗೋ ಸಾಧ್ಯತೆ ಇದೆ ಅಂತ ಸರ್. ಅದು ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗುತ್ತೆ ಹೇಗೆ ಸರ್? ಬೇರೆ ಬೇರೆ ಏನಾಗುತ್ತೆ ಮಾಡಬೇಕು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡ ಎಲ್ಲ ಹೋಗಬೇಕು. ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ, ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟೇ ಹೇಳ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗಿಬೇಕು. ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತಾರೆ. ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಈ ವಿಚಾರಣೆ ಬಿಚ್ಚಿಡ್ತಾರೆ ನೋಡ್ರಿ. ನಿಮಗೊಂದು ಮಾತು ಹೇಳ, ಅಲ್ಲಿಗೆ ಅವ್ರು ಬರಲಿ, ಭಾಳ ಒಳ್ಳೇದಾಯ್ತು. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊಲ್ಟು ಬರ್ದುಬಿಡ್ರಿ ಅಂತೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ ನಾನು. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು, ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾಗೋ ಸಾಧ್ಯತೆ ಇದೆ ಅಂತ ಸರ್. ಅದು ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗುತ್ತೆ ಹೇಗೆ ಸರ್? ಬೇರೆ ಬೇರೆ ಏನಾಗುತ್ತೆ ಮಾಡಬೇಕು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡ ಎಲ್ಲ ಹೋಗಬೇಕು. ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ, ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟೇ ಹೇಳ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗಿಬೇಕು. ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತಾರೆ.